ಎವ್ರಿವನ್, ಎಲ್ಲರಿಗೂ ಸ್ವಾಗತ. ಕರ್ನಾಟಕ ಸಿವಿಲ್ ಜಜ್ ಎಕ್ಸಾಮ್ 2025 ರಿಲೇಟೆಡ್ ಒಂದು ಮಚ್ ಇಂಪಾರ್ಟೆಂಟ್ ಅಪ್ಡೇಟ್. ತುಂಬಾ ಒಂದು ಗೊಂದಲದಿಂದ ನಾವು ಕಾಯ್ತಿದ್ದಂತಂದು ದಟ್ ಇಸ್ ಒಳ ಮೀಸಲಾತಿ ಅಪ್ಲೈ ಆಗತ್ತಾ ಇಲ್ವಾ, ಎಕ್ಸಾಮ್ ನಡೆಯತ್ತಾ, ಎಕ್ಸಾಮ್ ರಿಜೆಕ್ಟ್ ಆಗತ್ತಾ, ಬೇಕಾದಷ್ಟು ಯೂಟ್ಯೂಬ್ ಚಾನೆಲ್ಸ್ ಆಲ್ರೆಡಿ ಡಿಕ್ಲೇರ್ ಮಾಡಿತ್ತು ಸಿವಿಲ್ ಜಜ್ ಎಕ್ಸಾಮ್ ನಡೆಯೋದಿಲ್ಲ ಅಂತ. ಸೊ ಈ ಎಲ್ಲ ಕನ್ಫ್ಯೂಷನ್ಸ್ ನಡುವೆ ಹೈಕೋರ್ಟ್ ನಿಮಗೆ ಇಂಟಿಮೇಷನ್ ರಿಲೀಸ್ ಮಾಡಿದೆ. ದಟ್ ಇಸ್ ಲಿಸ್ಟ್ ಆಫ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಂಡ್ ಇದಕ್ಕೆ ಮುಂಚೆ ನಿಮಗೆ ಎಕ್ಸಾಮ್ ಡೇಟ್ ಕೂಡ ಸಹ ಡಿಕ್ಲೇರ್ ಮಾಡಿ ಆಗಿತ್ತು. ಈಗ ನಿಮಗೆ ಆ ಲಿಸ್ಟ್ ಆಫ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಲ್ಲಿ ಎಕ್ಸಾಮ್ ಡೇಟ್ ಕನ್ಫರ್ಮೇಶನ್ ಇದೆ. ಇನ್ನೊಂದ್ಸತಿ ಅದನ್ನ ಬರ್ದಿದೀವಿ. ದಟ್ ಇಸ್ ಸ್ಯಾಟರ್ಡೇ ಎಕ್ಸಾಮ್ ನಡೀತಿರೋದು. ಯೂಶಲಿ ಸಂಡೇಸ್ ಇತ್ತು, ಈಗ ಸ್ಯಾಟರ್ಡೇ 11th ಅಕ್ಟೋಬರ್ಗೆ ಎಕ್ಸಾಮ್ ಇದೆ. 3 to 5 PM at ಬೆಂಗಳೂರು, ಧಾರವಾಡ ಅಂಡ್ ಕಲಬುರಗಿ. ಸೊ ಈ ಮೂರು ಜಾಗ ಸೆಂಟರ್ಸ್ ಆಗಿರುತ್ತೆ, ಎಕ್ಸಾಮ್ ಸೆಂಟರ್ಸ್. ಅಂಡ್ ಈ ಮೂರು ಜಾಗದಲ್ಲಿ ನಿಮಗೆ ಹಲವಾರು ಬೇರೆ ಬೇರೆ ಕಾಲೇಜಸ್ ಅಲ್ಲಿ ಎಕ್ಸಾಮ್ ನಡೀತಿರೋದು. ಆನ್ ಸ್ಯಾಟರ್ಡೇ 11th ಅಕ್ಟೋಬರ್ಗೆ ನಿಮ್ಮ ಪ್ರಿಲಿಮ್ಸ್ ಡೇಟ್ ಫೈನಲ್ ಆಗಿದೆ. ಸೊ 3 to 5 PM. ಆಲ್ದೋ ಎಕ್ಸಾಮ್ ಇಸ್ ಓನ್ಲಿ ಫಾರ್ 90 minutes, 90 ನಿಮಿಷ. ಇದು ತುಂಬಾ ಕಾಮನ್ ಆಗಿ ಕೇಳ್ತಾರೆ ಸ್ಟೂಡೆಂಟ್ಸ್. 90 minutes ಎಕ್ಸಾಮ್ 1.5 hour ಅಂತ ಅಂದಾಗ 3 to 5 PM ಎಕ್ಸಾಮ್ ಹೇಗೆ ಅಂತಂದ್ರೆ, ಎಕ್ಸಾಮ್ ನಿಮಗೆ 3:30 ಇಂದ 5 PM ತನಕ ಇರುತ್ತೆ. 90 minutes 1.5 hour. 3 o'clock ಇಂದ ಎಕ್ಸಾಮ್ ಹಾಲ್ ಕಂಪ್ಲೀಟ್ಲಿ ಪ್ರಿಪೇರ್ಡ್ ಅಂಡ್ ಸೆಟಲ್ಡ್ ಆಗಿರುತ್ತೆ ನಿಮ್ಮ ಎಕ್ಸಾಮ್ ನ ಕಂಡಕ್ಟ್ ಮಾಡೋದಕ್ಕೆ. ಸೊ ಮುಂಚೆಯಿಂದ 3 to 5 2 ಗಂಟೆ ನನಗೆ ಟೈಮ್ ಸರಿ ಗೊತ್ತಿರಲಿಲ್ಲ, ಪ್ಯಾನಿಕ್ ಆದೆ, ಫಿಯರ್, ಅರ್ಧ ಗಂಟೆ ಯಾಕೆ ನಮಗೆ ಪೇಪರ್ ಕೊಡ್ಲಿಲ್ಲ ಅಂತ ನಾನು ಟೆನ್ಷನ್ ಅಲ್ಲಿ ಇದ್ದೆ. ಇದೆಲ್ಲನೂ ಎಕ್ಸ್ಕ್ಯೂಸಸ್ ನಾನು ಕೇಳಿದ್ದೀನಿ. ಸೊ ಹಾಗಾಗಿ ಹೇಳ್ತಿರೋದು, ಯು ಡೋಂಟ್ ಹ್ಯಾವ್ ಟು ಪ್ಯಾನಿಕ್. 3:30 to 5 o'clock ನಿಮ್ಮ ಕ್ವೆಶ್ಚನ್ ಪೇಪರ್ಸ್, ಪ್ರೀವಿಯಸ್ ಇಯರ್ ಪೇಪರ್ ನೋಡಬಹುದು, ಅದರಲ್ಲಿ ಟೈಮ್ ಮೆನ್ಷನ್ ಆಗಿದೆ. ಸೊ ದಟ್ ಇಸ್ ದ ಟೈಮ್ ವೆನ್ ಇಟ್ ಇಸ್ ಕಂಡಕ್ಟೆಡ್ ಫಾರ್ 90 minutes. ಅಂಡ್ ಸ್ಯಾಟರ್ಡೇ 11th ಅಕ್ಟೋಬರ್ ಸೆಂಟರ್ಸ್ ಅಲ್ಲಿ. ಸೊ ನಿಮ್ ಹೆಸರು ಈ ಲಿಸ್ಟ್ ಅಲ್ಲಿ ಇದೆಯಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಬಿಕಾಸ್ ತುಂಬಾ ಜನರದು ಅಗೇನ್ ಕಂಪ್ಲೇಂಟ್ ದಟ್ ನನ್ನ ಹೆಸರು ಲಿಸ್ಟ್ ಅಲ್ಲಿ ಬಂದಿಲ್ಲ. ಲಿಸ್ಟ್ ಆಫ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಲಿಸ್ಟ್ ಏನಕ್ಕೆ ಅಂತಂದ್ರೆ, ಸುಮಾರು ಜನ ಒಂದ್ ಅಪ್ಲಿಕೇಶನ್ ಜಾಗದಲ್ಲಿ ಮಿಸ್ಟೇಕ್ ಆಯ್ತು ಅಂತ ಇನ್ನೊಂದು ಅಪ್ಲಿಕೇಶನ್, ಅದು ಮಿಸ್ಟೇಕ್ ಆದ್ರೆ ಇನ್ನೊಂದು ಅಪ್ಲಿಕೇಶನ್, ಮಲ್ಟಿಪಲ್ ಅಪ್ಲಿಕೇಶನ್ಸ್ ಅನ್ನ ಹಾಕಿರ್ತಾರೆ. ಸೊ ಅದರಲ್ಲಿ ರಿಲೇಟಿವ್ಲಿ ಯಾವ ಸ್ಟೂಡೆಂಟ್ ಯಾವ ಎಲಿಜಿಬಲ್ ಒಂದು ಫಾರ್ಮ್ ಅನ್ನೋದಿರುತ್ತೆ, ಅದನ್ನ ಅವರ ಒಂದು ಹೆಸರು ಒಂದು ಫಾರ್ಮ್ ಅನ್ನ ಲಿಸ್ಟ್ ಔಟ್ ಮಾಡಿ ಹಾಕಿರುವಂತ ಒಂದು ಫೈನಲ್ ಲಿಸ್ಟ್ ಇದು. ಸೊ ದಿಸ್ ಈಸ್ ಅಬೌಟ್ ಲಿಸ್ಟ್ ಆಫ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ನೆಕ್ಸ್ಟ್ ಪ್ರೊಸೀಜರ್ ಏನಿದ್ರು ನಿಮಗಿನ್ನು ಅಡ್ಮಿಟ್ ಕಾರ್ಡ್ ಬರಬೇಕು. ಅಂಡ್ ಅಡ್ಮಿಟ್ ಕಾರ್ಡ್ ಬಂದ ನಂತರ ನಿಮ್ಮ ಎಕ್ಸಾಮ್ ಅನ್ನೋದಿರುತ್ತೆ, ಪ್ರಿಲಿಮ್ಸ್ ಎಕ್ಸಾಮ್. ಸೊ ಇದಿಷ್ಟು ಇನ್ನ ಉಳಿದಿರುವಂತದ್ದು ಪೆಂಡಿಂಗ್ ಪ್ರಾಸೆಸ್. ಸೊ ಫಸ್ಟ್ ಟೈಮ್ ತಗೊಳ್ತಿರೋಂಥವ್ರು ಅಂಡ್ ಆಲ್ಸೋ ಈ ವರ್ಷದ ನೀವು ಎಕ್ಸಾಮಿನೇಷನ್ ಲಿಸ್ಟ್ ಅನ್ನ ನೋಡೋದಾದ್ರೆ ಸುಮಾರು 10,000 ಜನ, 10,000 ಸ್ಟೂಡೆಂಟ್ಸ್ ಆರ್ ಅಪಿಯರಿಂಗ್ ಫಾರ್ ಎಕ್ಸಾಮ್. 10,060 ಸ್ಟೂಡೆಂಟ್ಸ್, 10,060 ಜನ ಸ್ಟೂಡೆಂಟ್ಸ್ ಅಪಿಯರ್ ಆಗ್ತಿದ್ದಾರೆ ಎಕ್ಸಾಮಿಗೆ. ಸೊ ಮುಂಚೆ ಎಕ್ಸಾಮ್ಸ್ ಅಂತ ಅನ್ನುವಾಗ 1000 ಸ್ಟೂಡೆಂಟ್ಸ್ ಇದ್ದಿದ್ದು ಲಿಸ್ಟ್ ಇದೆ, 3,000 ಸ್ಟೂಡೆಂಟ್ಸ್ ಇದ್ದಂತ ಲಿಸ್ಟ್ ಕೂಡ ಸಹ ಇದೆ. ಬಟ್ ಈ ವರ್ಷ ಆಲ್ಸೋ 158 ವೇಕೆನ್ಸೀಸು ಜಾಸ್ತಿಯಾಗೇನೆ ಕೊಟ್ಟಿದ್ದಾರೆ ಅಂಡ್ 1060. ಬಟ್ ಈ ವರ್ಷ ಆಗಿರುವಂತ ಚೇಂಜಸ್ ಕೂಡ ಸಹ ಹಲವಾರಿದೆ. ನೀವು ನಿಮ್ಮ ನೋಟಿಫಿಕೇಶನ್ ರಿಲೀಸ್ ಆಗಿರೋದನ್ನ ಚೆಕ್ ಮಾಡಬಹುದು. ಸೊ ನಮಗೆ ರೇಷಿಯೋ ಇದೆ, ಮೆರಿಟ್ ಬೇಸ್ ಮೇಲೆ ನಡೆಯೋದು ಈ ವರ್ಷದ ಸೆಲೆಕ್ಷನ್ ಅನ್ನೋದು ಕಂಪ್ಲೀಟ್ ಕ್ಲಾರಿಟಿಯಲ್ಲಿ ಕೊಟ್ಟಿದ್ದಾರೆ. 1:10 ರೇಷಿಯೋ ಅಲ್ಲಿ ಪ್ರಿಲಿಮ್ಸ್ ತಗೊಳ್ತಿರುವಂತ ಸ್ಟೂಡೆಂಟ್ಸ್. ಸೊ ದೋ ಇಷ್ಟು ಸ್ಟೂಡೆಂಟ್ಸ್ ಇದ್ರು 1:10 ರೇಷಿಯೋ, 10 ಜನರಲ್ಲಿ ಒಬ್ಬರನ್ನ ತಗೊಳ್ತಿರೋದು. ಅಂಡ್ ಇಟ್ ಡಿಪೆಂಡ್ಸ್ ಅಪಾನ್ ದ ನಂಬರ್ ಆಫ್ ಪೋಸ್ಟ್ ವೇಕೆನ್ಸೀಸ್ ಕಾಲ್ಡ್ ಫಾರ್. ಸೊ 158 ಸ್ಟೂಡೆಂಟ್ಸ್. ಇದನ್ನ ಆಲ್ರೆಡಿ ನಾನು ಬ್ರೇಕ್ ಡೌನ್ ಮಾಡಿದ್ದೀನಿ ನಮ್ಮ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ, ನೀವು ವಿಡಿಯೋಸ್ ಚೆಕ್ ಮಾಡ್ಕೋಬಹುದು. ಪ್ರೀವಿಯಸ್ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಸೊ ಇಷ್ಟು ಜನ ನಿಮಗೆ ಅಪಿಯರ್ ಆದ್ರೂ ಎಕ್ಸಾಮಿಗೆ ಸೆಲೆಕ್ಟ್ ಆಗ್ತಿರೋದು ಮೇನ್ಸ್ ಬರೆಯೋದಕ್ಕೆ ಇಟ್ ವಿಲ್ ಬಿ ಓನ್ಲಿ 1,580 ಸ್ಟೂಡೆಂಟ್ಸ್ ಮಾತ್ರ. ಒಂದು ಸೀಟ್ಗೆ 10 ಜನ, 158 ಸೀಟ್ಸ್ಗೆ ಅಂತ ಅಂದಾಗ 1,580 ಸ್ಟೂಡೆಂಟ್ಸ್ ಮಾತ್ರನೇ ಪ್ರಿಲಿಮ್ಸ್ ಇಂದ ಪಾಸ್ ಆಗಿ ಮೇನ್ಸ್ ಬರೆಯೋದಕ್ಕೆ ಎಲಿಜಿಬಲ್ ಆಗೋದು. ಅಂಡ್ ಇವರನ್ನ ಮೆರಿಟ್ ಬೇಸ್ ಮೇಲೆ ತಗೊಳ್ತೀವಿ. ಮೆರಿಟ್ ಹೇಗೆ ಅಂತಂದ್ರೆ, ನೀವು KPSC ಎಕ್ಸಾಮ್, ಬೇರೆ ಕಾಂಪಿಟೇಟಿವ್ UPSC ಎಕ್ಸಾಮ್ಸ್ ಎಕ್ಸೆಟ್ರಾ ಅಟೆಂಡ್ ಮಾಡಿದಿರಿ ಅನ್ನೋದಾದ್ರೆ ಮೆರಿಟ್ಸ್ ಗೊತ್ತಾಗುತ್ತೆ. ಎಲ್ಲಾ ರಿಸರ್ವೇಶನ್, ಎಲ್ಲಾ ಕ್ಯಾಟಗರೀಸ್ ಬೇಸಿಸ್ ಮೇಲೆ ಮೆರಿಟ್ ವೇರಿ ಆಗುತ್ತೆ. ಜನರಲ್ ಮೆರಿಟ್ ಬೇರೆ, ರಿಸರ್ವ್ ಮೆರಿಟ್ ಬೇರೆ ಬಂದೇ ಬರುತ್ತೆ, OBC ಮೆರಿಟ್ ಬೇರೆ ಅನ್ನೋದು ಇದ್ದೇ ಇರುತ್ತೆ. ಸೊ ಮೆರಿಟ್ ಅಂಡ್ ಟಾಪ್ ರ್ಯಾಂಕರ್ಸ್ ಯಾರಿದ್ದಾರೆ, ಹೈಯೆಸ್ಟ್ ಸ್ಕೋರಿಂಗ್ ಯಾರಿಗಿದೆ ಅವರಷ್ಟೇನೆ ಎಕ್ಸಾಮ್ಗೆ ಕ್ವಾಲಿಫೈ ಆಗುವಂಥದ್ದು. ಎಕ್ಸಾಮ್ ಕ್ವಾಲಿಫೈ ಆಗೋದಕ್ಕೆ ನಿಮಗೆ ಮಿನಿಮಮ್ ಮಾರ್ಕ್ಸ್ ಈಗಲೂ ಸೆಟ್ ಇದೆ, 50 marks ಅಂಡ್ 60 marks. ಅದಕ್ಕಿಂತ ಕೆಳಗಡೆ ಬಂದವರು ಕನ್ಸಿಡರ್ಡೇ ಇಲ್ಲ. ಅದಕ್ಕಿಂತ ಮೇಲೆ ಬಂದ್ರೆ ನೀವು ಪಾಸ್ ಆದ್ರಿ ಎಕ್ಸಾಮ್, ಪಾಸ್ ಇನ್ ದ ಸೆನ್ಸ್ ಕ್ವಾಲಿಫೈ ಆದ್ರಿ ಎಕ್ಸಾಮ್.
ಬಟ್ ಮೆರಿಟ್ ಅಲ್ಲಿರೋರು ಮಾತ್ರ ಮೇನ್ಸ್ ಎಕ್ಸಾಮ್ ತಗೊಳ್ತಾರೆ. ಸೊ ಮೆರಿಟ್ ಅಂತ ಅಂದಾಗ 100 out of 100 ಆನ್ಸರ್ಸ್ ಕರೆಕ್ಟ್ ಆಗಿ ಮಾಡಿರೋಂಥವ್ರು ಇರಬಹುದು. ಬಿಕಾಸ್ ಆಲ್ಸೋ ಒಂದು ಹಿಡನ್ ಸೀಕ್ರೆಟ್ ಅಂತ ಅಲ್ಲ, ತುಂಬಾ ಜನ ಇದನ್ನ ಹಗುರವಾಗಿ ತಗೊಳ್ತಾರೆ, ಅರ್ಥ ಮಾಡ್ಕೊಳ್ಳೋದಿಲ್ಲ ಇದ್ರ ಅರ್ಥ ಏನು ಅಂತಂದ್ರೆ. ನೋ ನೆಗೆಟಿವ್ ಮಾರ್ಕಿಂಗ್. ಕರ್ನಾಟಕ ಸಿವಿಲ್ ಜಜ್ ಎಕ್ಸಾಮ್ಗೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಸೊ ನೀವು 100% ಎಲ್ಲ ಆನ್ಸರ್ಸ್ ಅನ್ನ ಅಟೆಂಡ್ ಮಾಡಬಹುದು. ಯಾವುದೇ ನಿಮಗೆ ಚಾಯ್ಸ್, ನನಗೆ ಡೌಟ್ ಆಗಿದೆ, ನನಗೆ ಅರ್ಥ ಆಗ್ತಿಲ್ಲ, ಇಂಕಿ ಪಿಂಕಿ ಪಾಂಕಿ ಮಾಡ್ತೀರಾ, ಗಟ್ ಫೀಲಿಂಗ್ ಹೋಗ್ತೀರಾ, ಎನಿಥಿಂಗ್ ನೀವು ಆನ್ಸರ್ ಅಟೆಂಡ್ ಮಾಡಿ, ನಿಮಗೆ ಏನು ಆನ್ಸರ್ ಅನ್ನಿಸ್ತಿದೆ. ಬಿಕಾಸ್ ಅಲ್ಟಿಮೇಟ್ಲಿ ಐ ಹೋಪ್ ಅಂಡ್ ಐ ಅಂಡರ್ಸ್ಟ್ಯಾಂಡ್ ದಟ್ ಯು ಹ್ಯಾವ್ ಪ್ರಿಪೇರ್ಡ್ ಫಾರ್ ದ ಎಕ್ಸಾಮ್ಗೆ ಪ್ರಿಪೇರ್ ಆಗಿನೇ ಎಕ್ಸಾಮಿಗೆ ಹೋಗಿರ್ತೀರಿ ಅಂತಂದಾಗ ಅಟ್ಲೀಸ್ಟ್ ಒಂದು ಬೇಸಿಕ್ 3 ವರ್ಷ 5 ವರ್ಷ ಲಾ ಅದೇ ಕೆಲಸಕ್ಕೆ ಓದಿದಿರಿ. ಸೊ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಅಟೆಂಡ್ ಮಾಡಬಹುದು ಎಕ್ಸಾಮ್ನ. ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಅಲ್ಲ, 100% ಪ್ರಿಪೇರ್ಡ್ ಆಗಿ ಅಟೆಂಡ್ ಮಾಡಿ. ಬಿಕಾಸ್ ಮೆರಿಟ್ ಇರುವಾಗ ಓನ್ಲಿ ದ ಪ್ರಿಪೇರ್ಡ್ ಒನ್ಸ್ ವಿಲ್ ಬಿ ಸೆಲೆಕ್ಟೆಡ್. ಸೊ ಸುಮ್ಮನೆ ಎಕ್ಸಾಮ್ಗೆ ಅಪ್ಲೈ ಮಾಡಿದ್ರೆ ನೀವು ತಕ್ಷಣ ಎಲ್ಲ ಸೆಲೆಕ್ಟ್ ಆಗೋದಿಲ್ಲ ಎಕ್ಸಾಮಿಗೆ. ಸೊ ಒಂದು ಅಟ್ಲೀಸ್ಟ್ ಲಾಜಿಕಲ್ ರ್ಯಾಷನಲ್ ಥಿಂಕಿಂಗ್ ಮೇಲೆ ಅಟೆಂಡ್ ಮಾಡಿ. 100 out of 100 ಎಲ್ಲ ಆನ್ಸರ್ಸು ಮಾರ್ಕ್ ಮಾಡಿ. ಅಂಡ್ 100 out of 100 ಪಾಸ್ ಆಗುವಂಥ ಸ್ಟೂಡೆಂಟ್ಸ್ ಕೂಡ ಇದ್ದೇ ಇರ್ತಾರೆ. ಸೊ ಇಲ್ಲ ಅಂತಂದ್ರೆ 95, 96, 97, 98 ಅನ್ನೋರು ಇದ್ದಾರೆ ಅಂತ ಅನ್ಕೊಳ್ಳಿ. ಬಟ್ ಅಲ್ಟಿಮೇಟ್ಲಿ ಕಟ್ ಆಫ್ ಎಷ್ಟು ಏನು ಅನ್ನೋದು ಡಿಸೈಡ್ ಆಗುತ್ತೆ ಟಾಪ್ ರ್ಯಾಂಕರ್ಸ್ ಇಂದ. ಸೊ ಟಾಪ್ ರ್ಯಾಂಕಿಂಗ್ ಇಂದ 1580 ಸೀಟ್ಸ್ ಫಿಲ್ ಆಯ್ತು ಅಂದಾಗ ಅಲ್ಲಿಗೆ ಕಟ್ ಆಫ್ ಕ್ಲೋಸ್ ಆಗುತ್ತೆ. ಇಟ್ ಕ್ಯಾನ್ ಬಿ 80 ಮಾರ್ಕ್ಸ್ಗೆ ಕ್ಲೋಸ್ ಆಗಬಹುದು, 70ಗೆ ಕ್ಲೋಸ್ ಆಗಬಹುದು. ಪೇಪರ್ನ ಟಫ್ ಇತ್ತು, ಸಿಕ್ಕಾಪಟ್ಟೆ ಟಫ್ ಇತ್ತು ಅಂತಂದಾಗ ಕಟ್ ಆಫ್ ಇನ್ ಸ್ವಲ್ಪ ಕೆಳಗಡೆ ಬರಬಹುದು. ಪೇಪರ್ ಸಿಕ್ಕಾಪಟ್ಟೆ ಈಸಿ ಅಂತಂದಾಗ ಕಟ್ ಆಫ್ ಮೇಲಕ್ಕೂ ಸಹ ಹೋಗ್ಬಹುದು. ದಟ್ ಇಸ್ 75, 80ಗೆ ನಿಲ್ಬಹುದು. ಸೊ ಹೇಳೋದಕ್ಕಾಗೋದಿಲ್ಲ. ಇಟ್ ಡಿಪೆಂಡ್ಸ್ ಅಪಾನ್ ಪೇಪರ್ ಅಂಡ್ ಹೇಗಿತ್ತು ಎಕ್ಸೆಟ್ರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದಿಷ್ಟು ನಿಮಗೆ ಈ ಸ್ಪೆಸಿಫಿಕ್ ಆಗಿ ಮೆರಿಟ್ ಬರಲೇಬೇಕು ಅನ್ನೋದಕ್ಕೆ ಈ 1580 ಸ್ಟೂಡೆಂಟ್ಸ್ ಅಲ್ಲಿ ನೀವು ಒಬ್ಬರಾಗಿರ್ಬೇಕು ಮೇನ್ಸ್ ತಗೊಳ್ಳೋದಕ್ಕೆ. ಮೇನ್ಸ್ ಆದ ನಂತರ ನೀವು ಮೇನ್ಸ್ ಕ್ವಾಲಿಫೈ ಮಾಡಬೇಕು. ಮೇನ್ಸ್ ಆದ್ಮೇಲೆ ನಿಮಗೆ ಇಂಟರ್ವ್ಯೂ ಇದೆ. ಅಗೇನ್ ಮೇನ್ಸ್ ಅಲ್ಲಿನೂ ಸಹ ನಾವು ಮೆರಿಟ್ ಇದೆ ಅನ್ನೋದನ್ನ ನೋಟಿಫಿಕೇಶನ್ ಕ್ಲಿಯರ್ ಆಗಿ ಹೇಳಿದೆ. ಮೇನ್ಸ್ ಅಲ್ಲಿ ಆಲ್ ಪೇಪರ್ಸ್ 50 ಕ್ವಾಲಿಫೈಯಿಂಗ್ ಮಾರ್ಕ್ಸ್, ಅದರ ಮೇಲೆ ಮೆರಿಟ್ ಬರಬೇಕು. ಮೆರಿಟ್ ಅಲ್ಲಿ ನೀವು ಇದ್ದೀರಿ ಅಂತಂದಾಗ ಯು ವಿಲ್ ಬಿ ಅಪಿಯರಿಂಗ್ ಫಾರ್ ಇಂಟರ್ವ್ಯೂ. ಇಂಟರ್ವ್ಯೂ ಅಲ್ಲಿ ಕ್ವಾಲಿಫೈ ಆದಾಗ, ಪಾಸ್ ಆದಾಗ ನಿಮಗೆ ಫೈನಲ್ ನಿಮ್ಮ ಒಂದು ಸೆಲೆಕ್ಷನ್ ಅಥವಾ ಫೈನಲ್ ಲಿಸ್ಟ್ ಏನು ಬರುತ್ತೆ ಆಗ ನೀವು ಸಿಲೆಕ್ಟ್ ಆದ್ರಿ ಅನ್ನೋದಾಗಿರುತ್ತೆ. ಸೊ ಈ ಕಂಪ್ಲೀಟ್ 3 ಸ್ಟೇಜಸ್ ಏನಿದೆ ಇದನ್ನ ಅಟೆಂಡ್ ಮಾಡಿನೇ ಆಸ್ ಅ ಜಡ್ಜ್ ನೀವು ಕೂತ್ಕೊಳ್ಳೋದಕ್ಕಾಗೋದು. ಇವತ್ತಿಂದ ಲೆಕ್ಕ ಹಾಕಿದ್ರು ಸಹ ಎಕ್ಸಾಮಿಗೆ ಹಾರ್ಡ್ಲಿ 15 ಡೇಸ್ ಇದೆ ಅಷ್ಟೇನೆ. ಸೊ 15 ಡೇಸ್ ಅಲ್ಲಿ ನೀವು ನೆಕ್ಸ್ಟ್ ಫೆಸ್ಟಿವಲ್ಸ್ ಎಕ್ಸೆಟ್ರಾ ಅನ್ನೋದನ್ನ ತೆಗೆದಾಕಿ. ಬಿಕಾಸ್ ಸುಮಾರು ಜನ ಎಕ್ಸ್ಕ್ಯೂಸಸ್ ಫೆಸ್ಟಿವಲ್ ಅನ್ನೋದಿದ್ದೇ ಇರುತ್ತೆ ನಿಮಗೆ. ಸೊ ಅದನ್ನೆಲ್ಲ ತೆಗೆದ್ರೆ ನಿಮ್ಮ ಹತ್ರ ಸಾಲಿಡ್ ಪ್ರಿಪರೇಷನ್ಗೆ ಅಂತ ಉಳ್ಕೊಳ್ಳೋದು 10 ಡೇಸ್, ಮೈಟ್ ಬಿ 10 ಡೇಸ್ ಅಷ್ಟೇನೆ. ಅದಕ್ಕಿಂತ ಜಾಸ್ತಿ ನಿಮ್ಮ ಹತ್ರ ಟೈಮ್ ಇಲ್ಲ. 11th ಅಕ್ಟೋಬರ್ ನಿಮಗೆ ಎಕ್ಸಾಮ್ ಅಂತ ಅನ್ನುವಾಗ ಸೊ ಇನ್ನು ಹಾರ್ಡ್ಲಿ 10 ಡೇಸ್ ನಿಮ್ಮ ಕೈಯಲ್ಲಿ ಇರುವಂಥದ್ದು. ಸೊ ಪ್ಲೀಸ್ ಎನ್ಶೋರ್ ದ್ಯಾಟ್ ನೀವು ನಿಮ್ಮ ಪ್ರಿಪರೇಷನ್ ಅನ್ನ ಸರಿಯಾದ ದಾರಿಯಲ್ಲಿ ಚೆನ್ನಾಗಿ ಓದ್ಕೊಂಡು ಹೋಗ್ತಿದ್ದೀರಿ. ಅಂಡ್ ಇಫ್ ಪಾಸಿಬಲ್ ಆಲ್ರೆಡಿ ಪ್ರಿಪೇರ್ ಆಗಿದ್ದೀರಿ. ಬಿಕಾಸ್ ಇನ್ನೊಂದು ನಮಗೆ ಪ್ರೀವಿಯಸ್ ಇಯರ್ ನೋಟಿಫಿಕೇಶನ್ ಇರಲಿಲ್ಲ. ಸೊ ಹಾಗಾಗಿ ಅಂಡ್ ಹೊಸ ಸ್ಟೂಡೆಂಟ್ಸ್ ತುಂಬಾ ಅಡಪ್ ಆಗಿದ್ದಾರೆ ಎಕ್ಸೆಟ್ರಾ ಅನ್ನೋಂಥ ಫ್ಯಾಕ್ಟರ್ಸ್ ಇಂದ ನಮಗೆ ಇಷ್ಟು ಜನ ಸ್ಟೂಡೆಂಟ್ಸ್ ತಗೊಳ್ತಿರೋದು ಎಕ್ಸಾಮ್. ಎಷ್ಟು ಜನ ಬರೋದ್ರು ನಿಮಗೆ ಒಂದು ಸೀಟ್ ಬೇಕಾಗಿರೋದು ಟು ಬಿ ಅ ಜಡ್ಜ್. ಅಂಡ್ ಈ ವರ್ಷ 158 ವೇಕೆನ್ಸೀಸ್ ಅಲ್ಲಿ ಒಂದು ವೇಕೆನ್ಸಿ ನಿಮ್ದಾಗ್ಲಿ ಅಂತ ಕೇಳ್ಕೊಳ್ತೀನಿ. ಫಾರ್ ವಿಚ್ ನೀವು ಆಲ್ರೆಡಿ ಪ್ರಿಪೇರ್ ಆಗಿದ್ದೀರಿ ಚೆನ್ನಾಗಿ ಅನ್ನೋದಾದ್ರೆ ಪ್ಲೀಸ್ ನಿಮ್ಮ ರಿವಿಷನ್ ಅನ್ನ ಸ್ಟಾರ್ಟ್ ಮಾಡಿ. ರಿವಿಷನ್ ಮೇಲೆ ಫೋಕಸ್ ಮಾಡಿ. ರಿವಿಷನ್ ಇಸ್ ಪ್ರೈಮರಿಲಿ ಇಂಪಾರ್ಟೆಂಟ್ ಯಾವುದೇ ಎಕ್ಸಾಮ್ ಆಗಿರಲಿ. ಈಗ ಉಳಿದಂತ ನಿಮ್ಮ ಹತ್ರ ಇರುವಂತಹ 10-15 ದಿನ ಏನಿದೆ, 15 ಡೇಸ್ ಅನ್ನೋದು ಓಕೆ, 15 ಡೇಸ್ ಸಾಲಿಡ್ ಆಗಿ ಅಂತ ಏನಿದೆ, ಇದರಲ್ಲಿ ರಿವಿಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆದಷ್ಟು ಓದಿರುವಂತ ಸಿಲೆಬಸ್ ಎಕ್ಸೆಟ್ರಾ ಪ್ರತಿಯೊಂದನ್ನು ರಿವೈಸ್ ಮಾಡೋದ್ರ ಮೇಲೆ ಫೋಕಸ್ ಮಾಡಿ. ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ನ ರಿವೈಸ್ ಮಾಡಿ. ನಿಮ್ಮ ಕಾನ್ಸೆಪ್ಟ್ಸ್ ಅನ್ನ ಮತ್ತೆ ಬ್ರಷ್ ಅಪ್ ಮಾಡ್ಕೊಳ್ಳಿ. ರಿವಿಷನ್ ಈಸ್ ದ ಕೀ. ರಿವಿಷನ್ ಇಲ್ಲದೆ ಯಾವ ಎಕ್ಸಾಮ್ ಕ್ಲಿಯರ್ ಆಗೋದಿಲ್ಲ. ಹೊಸದನ್ನ ನೀವು ಓದೋದಕ್ಕಿಂತ ಹಳೇದನ್ನ ಒಂದು 10 ಸತಿ ರಿವೈಸ್ ಮಾಡಿ. ದಟ್ ವಿಲ್ ಹೆಲ್ಪ್ ಯು ಫಾರ್ ಯೋರ್ ಎಕ್ಸಾಮ್. ಅಂಡ್ ಈ ಕಾಂಪಿಟೇಷನ್ ನೀವು ಸದ್ಯಕ್ಕೆ ಪ್ರಿಲಿಮ್ಸ್ ಅನ್ನೋದು ನಮಗೆ ಬರೀ ಏನು ಎಲಿಮಿನೇಷನ್ ರೌಂಡ್ ರೀತಿ. ಸೊ ಎಲಿಮಿನೇಷನ್ ಅಂತಂದ್ರೆ ಸುಮ್ಮನೆ ಎಕ್ಸಾಮ್ ಬರೀತಿರುವಂತ ಸ್ಟೂಡೆಂಟ್ಸ್ ನ ಎಲ್ಲ ಎಕ್ಸಾಮ್ ಇಂದ ಎಲಿಮಿನೇಟ್ ಮಾಡೋದಕ್ಕೆ ಇರುವಂತ ಪ್ರಾಸೆಸ್. ಮೇನ್ಸ್ ಒಂದು ಇಸ್ ದ ರಿಯಲ್ ಟೆಸ್ಟ್. ಮೇನ್ಸ್ ನೀವು ಅಲ್ಟಿಮೇಟ್ ಪ್ರಿಪರೇಷನ್, 100% ಹಾರ್ಡ್ ವರ್ಕ್ ಎಕ್ಸೆಟ್ರಾ ಎಲ್ಲ ಬೇಕಾಗುತ್ತೆ.
ಪ್ರಿಲಿಮ್ಸ್ ಇಸ್ ಕ್ವೈಟ್ ಈಸಿ ಆಲ್ಸೋ. ಪ್ರಿಲಿಮ್ಸ್ ಸ್ವಲ್ಪ ಸುಮಾರಾಗಿ ನೀವು ಪ್ರಿಪೇರ್ ಆಗಿದ್ದೀನಿ ಅಂತಂದ್ರೂ ಸಹ ಪ್ರಿಲಿಮ್ಸ್ ಅಲ್ಲಿ ಒಳ್ಳೆ ರೀತಿ ಸ್ಕೋರ್ ಮಾಡಬಹುದು. ಬಟ್ ದೋ ಮೆರಿಟ್ ಇರೋದ್ರಿಂದ ಮೆರಿಟ್ ನಿಮ್ಮನ್ನ ಅಗೇನ್ ಎಲ್ಲ ಸ್ಟೂಡೆಂಟ್ಸ್ ನ ಲಿಸ್ಟ್ ಅಲ್ಲಿ ನಿಮ್ಗೆ ಮೆರಿಟ್ ಕನ್ಸಿಡರ್ ಆಗುತ್ತೆ. ಬಿಫೋರ್ ಆದ್ರೆ 60 ಮಾರ್ಕ್ಸ್ ಮೇಲೆ ಬಂದವ್ರು ಎಲ್ಲಾನು ಪಾಸ್ ಆಗ್ತಿದ್ರು, ತುಂಬಾನೇ ಈಸಿ ಇತ್ತು. ಇವಾಗ ಮೆರಿಟ್ ಇರೋದ್ರಿಂದ ಸ್ವಲ್ಪ ಸಾರ್ಟ್ ಔಟ್ ಮಾಡೋದಕ್ಕೆ ಎಕ್ಸಾಮಿನರ್ಸ್ಗೂ ಸಹ ಈಸಿ ಆಗುತ್ತೆ. ಬಟ್ ಎಕ್ಸಾಮ್ ಈಗ ಸ್ವಲ್ಪ ಕಷ್ಟನೂ ಸಹ ಆಗಿರುತ್ತೆ ಅನ್ನೋದು ವಾಟ್ ವಿ ಕ್ಯಾನ್ ಸಿ. ಆಲ್ಸೋ ಸಿಲೆಬಸ್ ಅಲ್ಲಿ ಚೇಂಜ್ ಇದೆ, ನ್ಯೂ ಅಂಡ್ ಓಲ್ಡ್ ಸಿಲೆಬಸ್ ಎರಡೂ ಬರುತ್ತೆ. ಸೊ ಹಾಗಾಗಿ ಪ್ಲೀಸ್ ಫೋಕಸ್ ಆನ್ ಬೋತ್ ದ ಸಬ್ಜೆಕ್ಟ್ಸ್, ಎರಡು ಸೆಕ್ಷನ್ಸ್ ಯಾವ ರೀತಿ ಓದಬೇಕು ಎಕ್ಸೆಟ್ರಾ ಏನು ಅನ್ನೋದನ್ನ. ಅಂಡ್ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ನಿಮಗೆ ಆಲ್ರೆಡಿ ಕ್ಲಾಸಸ್ ಅನ್ನೋದು ನಿಮಗೆ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಆಗಿರ್ಬೋದು, ರ್ಯಾಪಿಡ್ ರಿವಿಷನ್ ಬ್ಯಾಚ್ ಆಗಿರಬಹುದು ನಡೀತಿದೆ. ಅಂಡ್ ರೆಕಾರ್ಡೆಡ್ ಲೆಕ್ಚರ್ಸ್ ನಿಮಗೆ ಅವೈಲೇಬಲ್ ಇದೆ. ಸೊ ನೀವು ಇಂಟ್ರೆಸ್ಟ್ ಇರುವಂತಹ ಸ್ಟೂಡೆಂಟ್ಸ್, ಹೆಲ್ಪ್ ಗೈಡೆನ್ಸ್ ಬೇಕು ಅನ್ನೋರು ಅಡ್ಮಿಷನ್ಸ್ ತಗೊಳ್ಬಹುದು, ಅಥವಾ ಆಲ್ರೆಡಿ ಅಡ್ಮಿಷನ್ ತಗೊಂಡಿರೋಂಥವ್ರು ನಿಮ್ಮ ಪ್ರಿಪರೇಷನ್ ಅನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಸೆಲ್ಫ್ ಪ್ರಿಪೇರ್ ಆಗ್ತಿರೋಂಥವ್ರು ನಿಮಗೆ ಈ ವಿಡಿಯೋ ಸೀರೀಸ್, ಸ್ಪೆಷಲಿ ಈಗ ವಿಜಯ್ ಭವ ವಿಡಿಯೋ ಲೆಕ್ಚರ್ ಸೀರೀಸ್ ಏನಿದೆ ಅದು ನಡೀತಿದೆ. ಐ ವಿಲ್ ಮೇಕ್ ಶ್ಯೂರ್ ದಟ್ ಇನ್ನು ಮುಂದೆ ಈ ಉಳಿದಂತ 15 ಡೇಸ್ ಡೈಲಿ ಒಂದೊಂದು ಹೊಸ ಟಾಪಿಕ್ ನಿಮಗೆ ಹೆಲ್ಪ್ ಮಾಡಲಿ ಅಂತ ಹೇಳಿ ಡೈಲಿ ಹೊಸ ಟಾಪಿಕ್ ನ ಪ್ರಿಪೇರ್ ಮಾಡೋದಕ್ಕೆ ನೋಡ್ತೀನಿ. ಇನ್ಯಾವುದಾದ್ರೂ ಇಂಪಾರ್ಟೆಂಟ್ ಟಾಪಿಕ್ ನಿಮಗೆ ಸ್ಪೆಸಿಫಿಕ್ ಆಗಿ ಹೆಲ್ಪ್ ಬೇಕು ಅನ್ನೋದಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಇದೇ ರೀತಿ ಎಕ್ಸಾಮ್ ಫಾರ್ ದ ಮೇನ್ಸ್ ಅಂಡ್ ಫಾರ್ ಯೋರ್ ಪ್ರಿಲಿಮ್ಸ್ ಆಲ್ಸೋ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ನಿಮಗೆ ಕಂಟಿನ್ಯೂಸ್ ಸಪೋರ್ಟ್ ಅಂಡ್ ಗೈಡೆನ್ಸ್ ಇದ್ದೇ ಇರುತ್ತೆ. ಇಂಪಾರ್ಟೆಂಟ್ ಅನ್ಸುವಂತ ಟಾಪಿಕ್ಸ್ ನ ವಿಡಿಯೋಸ್ ನಿಮಗೆ ವಿಜಯ್ ಭವ ಲೆಕ್ಚರ್ ಸೀರೀಸ್ ಅಲ್ಲಿ ಬರುತ್ತೆ. ಸೊ ನಿಮಗೆ ಕಂಪ್ಲೀಟ್ ಪ್ಲೇ ಲಿಸ್ಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಯು ಕ್ಯಾನ್ ಗೋ ಥ್ರೂ ದ ಲಿಂಕ್ ಅಂಡ್ ಇಂಪಾರ್ಟೆಂಟ್ ವಿಡಿಯೋ ಲೆಕ್ಚರ್ ಸೀರೀಸ್ ಅನ್ನ ವಾಚ್ ಮಾಡಿ ನಿಮ್ಮ ಎಕ್ಸಾಮಿಗೆ ಆದಷ್ಟು ಜಾಸ್ತಿ ಟೈಮ್ ಕೊಡಿ, ಪ್ರಯಾರಿಟಿ ಕೊಡಿ. ಅಂಡ್ ಪ್ಲೀಸ್ ಪ್ರಿಪೇರ್ ವೆಲ್ ಫಾರ್ ಯೋರ್ ಎಕ್ಸಾಮ್. ಬಿಕಾಸ್ ಈ ವರ್ಷ 158 ವೇಕೆನ್ಸೀಸ್, ನಾನು ಪ್ರತಿ ಸತಿ ಹೇಳುವಾಗೆ ಇದು ಜಾಕ್ ಪಾಟ್ ವೇಕೆನ್ಸಿ. ಇಷ್ಟು ವೇಕೆನ್ಸಿ ಮತ್ತೆ ರಿಪೀಟ್ ಆಗೋದು ತುಂಬಾ ರೇರ್. ಸೊ ಹಾಗಾಗಿ ಪ್ಲೀಸ್ ಮೇಕ್ ಶ್ಯೂರ್ ಯು ಆರ್ ಯುಟಿಲೈಸಿಂಗ್ ದಿಸ್ ಅಂಡ್ ಎಕ್ಸಾಮ್ಸ್ ನ ಚೆನ್ನಾಗಿ ಅಪಿಯರ್ ಆಗಿ. ಸೊ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರಿದೆಯಾ ಅನ್ನೋದನ್ನ ನೋಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಅಂಡ್ ನಿಮ್ಮ ಸೆಂಟರ್ಸ್ ಎಕ್ಸೆಟ್ರಾ ಎಲ್ಲಿ ಏನು ಅಂತ ನೋಡಿ ಸರಿಯಾದಂತ ಸೆಂಟರಿಗೆ ಅಪಿಯರ್ ಆಗೋದಕ್ಕೆ ತಯಾರಾಗಿರಿ.